ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. 10 ನಿಮಿಷದಲ್ಲಿ ಮಶ್ರೂಮ್ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 200 ಗ್ರಾಮಷ್ಟು ಮಶ್ರೂಮು, 2 ಈರುಳ್ಳಿ ತೊಳೆದಿಟ್ಕೊಂಡಿರೋಂಥದ್ದು, 1 ಬೌಲಷ್ಟು ಕೊತ್ತಂಬರಿ ಮತ್ತು ಪುದೀನ, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೊಮೆಟೊ, ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ, ಹಾಗೆ 4 ಶುಂಠಿ ಹಾಕ್ಕೊಳ್ಳೋಣ. ಮತ್ತು ಹಸಿಮೆಣಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳೋಣ. ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು ಮತ್ತು ತುಪ್ಪ ಆಪ್ಷನಲ್ಲು, ಬೇಕಾದರೆ 1 ಸ್ಪೂನ್ ಹಾಕ್ಕೊಳ್ಳೋಣ. ಮತ್ತು ಕತ್ತರಿಸಿರೋ ಅಂಥದ್ದು 1 ಈರುಳ್ಳಿ ಒಗ್ಗರಣೆಗೆ, ಹಾಗೆ ಅರ್ಧ ಹೋಳಷ್ಟು ನಿಂಬೆಹಣ್ಣು. ನಿಮಗೆ ಹುಳಿ ಬೇಕಿದ್ದರೆ ಸೇರಿಸೋಣ, ಇಲ್ಲಾಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್. ಮತ್ತು 1/4 kgಯಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ, ಟೊಮೆಟೊ, ಕೊತ್ತಂಬರಿ, ಪುದೀನ, ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನಾನು 4 ಹಾಕೋತಾ ಇದ್ದೀನಿ. ಮತ್ತು ಚಕ್ಕೆ, ಬೆಳ್ಳುಳ್ಳಿ, ಸೊ 4 ಲವಂಗ ಸೇರಿಸೋಣ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನುಣ್ಣಗೆ ರುಬ್ಕೊಳ್ಳೋಣ. ಇದಾದ ನಂತರ ಒಂದು ಕುಕ್ಕರ್ಗೆ 2 ಸ್ಪೂನಷ್ಟು ಅಡುಗೆ ಎಣ್ಣೆ, ಅದಾದ ನಂತರ 1 ಟೇಬಲ್ ಸ್ಪೂನು ತುಪ್ಪ, 1 ಪಲಾವ್ ಎಲೆ, ಹಾಗೆ 1 ಚಕ್ಕೆ, ಲವಂಗ, ಮೆಣಸು ಮತ್ತು 2 ಏಲಕ್ಕಿ ಹಾಕ್ಕೊಳ್ಳೋಣ. ಮತ್ತು ಒಂದು ಅರ್ಧ ಬೌಲಷ್ಟು ಕತ್ತರಿಸಿರೋಂಥ ಈರುಳ್ಳಿನೂ ಸಹ ಹಾಕ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಫ್ರೆಂಡ್ಸ್. ಅದಾದ ನಂತರ ತೊಳೆದಿರೋಂಥ ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು 1ರಿಂದ 2 ನಿಮಿಷ ಬಾಡಿಸ್ಕೊಳ್ಳೋಣ. ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. ಮತ್ತು ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಸಹ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ನಿಂಬೆಹಣ್ಣನ್ನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 1 ಗ್ಲಾಸ್ ಹಾಕಿದ್ದೀನಿ. ಮತ್ತು 1 ವಿಜಿಲ್ ತಗೊಳ್ಳೋಣ. ಅದಾದ ನಂತರ ಮಶ್ರೂಮ್ ಪಲಾವ್ ರೆಡಿಯಾಗಿದೆ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.